ಕಾಂಗ್ರೆಸ್ ಪಾಳ್ಯದಲ್ಲಿ ಇನ್ನೂ ಆರಿಲ್ಲ ಮುಸ್ಲಿಂ ಸಮುದಾಯದ ಬಂಡಾಯದ ಕಿಚ್ಚು. ಸಿದ್ದರಾಮಯ್ಯ ಆಪ್ತರ ವಿರುದ್ಧವೇ ಹೈಕಮಾಂಡ್ನಿಂದ ಶಿಸ್ತು ಕ್ರಮ ಆಗಿದೆ. ಶಿಸ್ತು ಕ್ರಮದ ವಿರುದ್ಧ ಕಾಂಗ್ರೆಸ್ ಮುಸ್ಲಿಂ ನಾಯಕರಲ್ಲಿ ಪರಾವಿರೋಧ ಚರ್ಚೆ. ಎಲ್ಲ ವಿಷಯಗಳ ಬಗ್ಗೆ ಸಿಎಂ ಆಪ್ತ ಬಳಗದ ಸಚಿವರಿಂದ ಮೀಟಿಂಗ್ ಆಗಿದೆ. ಕನಿಂಗ್ಹ್ಯಾಮ್ ರಸ್ತೆಯಲ್ಲಿರುವ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಸಭೆ. ಸಚಿವ ಭೈರತಿ ಸುರೇಶ್ ಒಡೆತನದ ಕಟ್ಟಡ ಅದು. ಅಲ್ಲಿ ಆಪ್ತರ ಸಭೆ ನಡೆದಿದೆ. ಆಪ್ತ ಸಚಿವರ ಸಭೆಯಲ್ಲಿ ಸಿದ್ದರಾಮಯ್ಯ ಅವರು ಖುದ್ದು ಭಾಗಿಯಾಗಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ, ಭೈರತಿ ಸುರೇಶ್, ಡಾಕ್ಟರ್ ಜಿ ಪರಮೇಶ್ವರ್, ಮಹದೇವಪ್ಪ, ಜಮೀರ್ ಅಹಮದ್, ದಿನೇಶ್ ಗುಂಡೂರಾವ್ ಇದರಲ್ಲಿ ಭಾಗಿಯಾಗಿದ್ದಾರೆ. ಆಪ್ತ ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯ ಅವರ ಸಭೆ ಮಹತ್ವ ಪಡೆದುಕೊಂಡಿದೆ. ಒಂದು ಕಡೆ ಮುಸ್ಲಿಂ ಸಮುದಾಯದ ಕೋಪ ತಣ್ಣಗಾಗ್ತಾ ಇಲ್ಲ. ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದರ ಕುರಿತಾಗಿ ಶಿಸ್ತು ಕ್ರಮ ಆಗಿತ್ತು ಹೈಕಮಾಂಡ್ನಿಂದ. ಅದಾದ ನಂತರ ಮುಸ್ಲಿಂ ಸಮುದಾಯ ಮುನಿಸ್ಕೊಂಡಿತ್ತು, ಬಹಿರಂಗ ಎಚ್ಚರಿಕೆ ಕೊಡ್ತು. ಪಕ್ಷಕ್ಕೆ ನಮ್ಮ ಅವಶ್ಯಕತೆ ಇದೆಯೇ ಹೊರತು ನಮಗೆ ಪಕ್ಷದ ಅವಶ್ಯಕತೆ ಇಲ್ಲ ಅಂತ ಧಾರ್ಮಿಕ ಮುಖಂಡರು ನೇರ ಹೈಕಮಾಂಡ್ ವಿರುದ್ಧ ತಮ್ಮ ಅಸಮಾಧಾನ ಹೊರಹಾಕಿದ್ರು. ಸಮುದಾಯವನ್ನ ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ ಅನ್ನೋ ಆರೋಪ ಮಾಡಿದ್ರು. ಎಲ್ಲದರ ನಡುವೆ ಸಿದ್ದರಾಮಯ್ಯ ಅವರು ಸೈಲೆಂಟ್ ಆಗಿದ್ರು. ಅವರಿಂದ ಒಂದು ಹೇಳಿಕೆಯೂ ಹೊರಗೆ ಬಂದಿರಲಿಲ್ಲ. ಈ ಮೌನದ ಬಗ್ಗೆಯೇ ಅಸಮಾಧಾನ ಕಂಡು ಬಂದಿತ್ತು. ಈಗ ತಮ್ಮ ಆಪ್ತ ಸಚಿವರು ಶಾಸಕರ ಜೊತೆ ಒಂದು ಸಭೆ ಮಾಡಿದ್ದಾರೆ. ಸುಮಾರು 3 ಗಂಟೆಗಳ ಕಾಲ ಸಿಎಂ ಮತ್ತು ಆಪ್ತ ಸಚಿವರು ಒಂದು ಗಂಭೀರ ಚರ್ಚೆ ನಡೆಸಿದ್ದಾರೆ. ಸಭೆಯಲ್ಲಿ 2 ಗಂಟೆ ಕಾಲ ಚರ್ಚಿಸಿ ಮುಖ್ಯಮಂತ್ರಿಗಳು ಹೊರಗೆ ಬಂದರು. ಸಿಎಂ ಹೋದ ಮೇಲೂ ಕೂಡ 1 ಗಂಟೆ ಕಾಲ ಸಚಿವರು ಚರ್ಚಿಸಿದ್ದಾರೆ. ಸಿಎಂ ಆಪ್ತರ ಜೊತೆ ಒಂದು ಹೈ ವೋಲ್ಟೇಜ್ ಸಭೆ ನಡೆದಿದೆ. ಆ ಸಭೆಯಲ್ಲಿ ಇಲ್ಲಿವರೆಗೆ ಆಗಿರುವ ಬೆಳವಣಿಗೆಗಳು, ಮುಸ್ಲಿಂ ಮುಖಂಡರ ಮುನಿಸು, ಹೈಕಮಾಂಡ್ನ ನಿರ್ಧಾರ ಮತ್ತು ಅದಕ್ಕಿರುವ ಕಾರಣಗಳು, ಸಿಎಂ ಹಾಗೂ ಆಪ್ತ ಸಚಿವರ ಸಭೆಯಲ್ಲಿ ಪಕ್ಷದ ವಿದ್ಯಮಾನಗಳ ಚರ್ಚೆಯಾಗಿದೆ. ಬೈ ಎಲೆಕ್ಷನ್ ಫಲಿತಾಂಶದ ಬಳಿಕ ನಡೆಯಲಿರೋ ಬೆಳವಣಿಗೆ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ. ಮೇ 4ರ ಬಳಿಕ ಕಾಂಗ್ರೆಸ್ ಪಾಳ್ಯದಲ್ಲಿ ಭಾರಿ ಬೆಳವಣಿಗೆಯಾಗೋ ಸಾಧ್ಯತೆ ಇದೆ. ಕಾಂಗ್ರೆಸ್ ಬೆಳವಣಿಗೆಗಳ ಬಗ್ಗೆ ಸಿಎಂ ಆಪ್ತ ಬಳಗ ಚರ್ಚೆ ಮಾಡ್ತಾ ಇದೆ. ಕಾಂಗ್ರೆಸ್ ಮುಸ್ಲಿಂ ಬಂಡಾಯ, ಹೈಕಮಾಂಡ್ ಶಿಸ್ತು ಕ್ರಮ ಯಾಕಾಯ್ತು, ಏನಾಯ್ತು, ಮುಂದೇನು ಮಾಡಬೇಕು, ಇದರ ನಡುವೆ ಹೀಗೆ ಮುಂದುವರೆದ್ರೆ ಹಿರಿಯ ನಾಯಕರ ಅಸ್ತಿತ್ವಕ್ಕೆ ಧಕ್ಕೆಯಾಗುತ್ತೆ. ಏಕಪಕ್ಷೀಯ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಸರಿಯಲ್ಲ. ಮುಂದಿನ ಚುನಾವಣೆಯಲ್ಲಿ ಪಕ್ಷದಿಂದ ಮುಸ್ಲಿಮರು ದೂರ ಸರಿತಾರೆ. ಸಿಎಂ ಸಿದ್ದರಾಮಯ್ಯ ತಕ್ಷಣ ಮಧ್ಯಪ್ರವೇಶ ಮಾಡಬೇಕು ಅಂತ ಆಪ್ತರು ಒತ್ತಡ ಹಾಕ್ತಾ ಇದ್ದಾರೆ. ಸಿದ್ದರಾಮಯ್ಯ ಮೌನದಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅನ್ನೋದು ಚರ್ಚೆ. ಶಿಸ್ತು ಕ್ರಮ ಇಲ್ಲಿಗೆ ಕೊನೆಯಾಗಬೇಕು. ಜಮೀರ್ ಅಹಮದ್ ಮೇಲೂ ಕೂಡ ಕ್ರಮ ಆಗುತ್ತೆ ಅಂತ ರಾಜಕೀಯ ಪಡಸಾಲೆಯಲ್ಲಿ ಜೋರಾಗಿ ಚರ್ಚೆಯಾಯಿತು. ಪಂಚರಾಜ್ಯ ಚುನಾವಣೆ ಬಳಿಕ ದೆಹಲಿಗೆ ತೆರಳುವ ಬಗ್ಗೆ ಕೂಡ ಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ. 10 ಹಲವು ವಿಚಾರಗಳ ಬಗ್ಗೆ ಸಿಎಂ ಆಪ್ತ ಬಳಗ ಚರ್ಚೆ ಮಾಡಿದೆ.
ಸಿಎಂ ಆಪ್ತರ ಸಭೆ ಬಳಿಕ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ನೀಡಿದ್ದು, ಸಂಪುಟ ಪುನರ್ರಚನೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತೀರ್ಮಾನ ಆಗಬೇಕು, ಅಹಿಂದ ಒಟ್ಟುಗೂಡಿಸೋ ಕೆಲಸ ಆಗಬೇಕಲ್ವಾ ಅಂತ ಸತೀಶ್ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ನಂತರ ನಾವು, ನಂತರ ಇನ್ನೊಬ್ರು ಅಹಿಂದ ಬಾವುಟ ಹಿಡಿಬೇಕು, ರಿಸಲ್ಟ್ ಆದ ಮೇಲೆ ಎಲ್ಲವೂ ಚರ್ಚೆ ಆಗಬೇಕಲ್ಲ. ಸಿಎಂ ಆಪ್ತರ ಸಭೆ ಬಳಿಕ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಇದು. ಸಿದ್ದರಾಮಯ್ಯ ಅವರು 2 ಗಂಟೆಗಳ ಕಾಲ ಚರ್ಚೆ ನಡೆಸಿ ಹೊರಗೆ ಹೋದ ಮೇಲೆ ಇನ್ನು ಮತ್ತೊಂದು ಗಂಟೆಗಳ ಕಾಲ ಉಳಿದ ನಾಯಕರು ಸಭೆ ನಡೆಸಿದ್ದಾರೆ. ಅದಾದ ಮೇಲೆ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಇದು. ಅಲ್ಲ, 5ನೇ ತಾರೀಕಂತಿ ಆಗಲೇಬೇಕು, ಯಾಕೆ ಮಂತ್ರಿ ಮಂಡಲ ವಿಸ್ತರಣೆ ಆಗಲೇಬೇಕಲ್ಲ, ಭಾಳ ದೊಡ್ಡ ಇದ್ದೇ ಇದೆ ಅದು ಚರ್ಚೆ ಆಗಬೇಕು. ಈಗ ನಡೆಯೋದು ಗೊಂದಲ, ಬ್ರೇಕ್ ಹಾಕಬೇಕು ಎಲ್ಲ ಇದೆಲ್ಲ, ಅಧ್ಯಕ್ಷ ಇದೆ, ಎಲ್ಲ ಸುಮಾರು ಇದೆ. ನೀವು ಹೇಳಿದಂಗೆ ಅದು ರಿಸಲ್ಟ್ ಆದಮೇಲೆ ಅದಕ್ಕೂ ಪಕ್ಷ ಅದಕ್ಕೆ ತೀರ್ಮಾನಕ್ಕೆ ಬರಲೇಬೇಕಾಗ್ತದೆ, ಮಾಡ್ತಾರೆ ಬೇಗ. ಇಂಥ ಸಿದ್ದರಾಮಯ್ಯ ಆದ್ಮೇಲೆ ನಾವು ಆದ್ಮೇಲೆ ಬೇರೆಯವರು ಅದನ್ನ ಯಾರು ಬಾವುಟ ಹಿಡಿಲೇಬೇಕು, ಅದೇನು ಪ್ರಶ್ನೆ ಇಲ್ಲ. ಯಾರು ಒಬ್ಬರು ಅದನ್ನ ನೇತೃತ್ವ ವಹಿಸಲೇಬೇಕು. ನಾವು ಮಾಡ್ಬೋದು, ಮುಂದೆ ಯಾರ ಬೇರೆಯವ್ರು ಮಾಡ್ಬೋದು, ಅದು ರೂಟೀನ್ ಕಂಟಿನ್ಯೂ ಪ್ರೊಸೆಸ್. ಅದು ಎಲ್ಲ ಇತ್ತಿತ್ತಲಾಗಿ ಡೆವಲಪ್ ಆಗಿದೆ, ನಾವೇನೋ ಮಾಡಿಲ್ಲ, ನ್ಯಾಚುರಲ್ ಆಗಿದೆ. ಅದು ಇಂದ ಪರವಾಗಿ ನಾವು ಮುಂಚಿಂದ ಇದಿಲ್ಲ, ಈಗ ಹೊಸದೇನಿಲ್ಲ. 25 ವರ್ಷದಿಂದ ಹುಬ್ಬಳ್ಳಿಯಲ್ಲಿ ಏನು ಕಾರ್ಯಕ್ರಮ ಆಯಿತು, ಅಲ್ಲಿಂದ ಇಲ್ಲಿವರೆಗೆ ಅದ್ರ ಜೊತೆ ಇದೀವಿ ನಾವು. ಅದೆಲ್ಲ ಅವ್ರ ಪರ ನಾವು ಇದೆಯಲ್ಲ, ಒಬ್ರು ಯಾರು ಇದ್ರೆ ಆಯ್ತಲ್ಲ. ಈಗ ಅವರು ಬರ್ತಾರೆ, ಈಗ ಎಲ್ಲರೂ ಬಂದಿದ್ದಾರೆ, ಅವರು ಬರ್ತಾರೆ. ಇಲ್ಲ, ಅದು ನ್ಯಾಚುರಲ್ ಆಗಿ ಆಗ್ಲೇಬೇಕು, ಅದೇನು ನಾವು ಮಾಡ್ಬೇಕಂತಿಲ್ಲ, ತಾನಾಗೆ ಆಗುತ್ತಿಲ್ಲ, ನಾವು ಮಾಡ್ಬೇಕಂತೇನಿಲ್ಲ. ಇಲ್ಲ, ಇಂಥ ಸಿದ್ದರಾಮಯ್ಯ. ಇನ್ನು ಎಲ್ಲದರ ನಡುವೆ ಕಾಂಗ್ರೆಸ್ ಪಾಳೆಯದಲ್ಲಿ ಮುಸ್ಲಿಂ ಬಂಡಾಯದ ಬೆಂಕಿ ಮಾತ್ರ ತಣ್ಣಗಾಗುತ್ತಾ ಇಲ್ಲ. ಸಚಿವ ಸತೀಶ್ ಭೇಟಿ ಮಾಡಿದ್ದಾರೆ. ಸಚಿವ ಜಮೀರ್ ಅಹ್ಮದ್ ಮುಸ್ಲಿಂ ನಾಯಕರ ವಿರುದ್ಧ ಶಿಸ್ತು ಕ್ರಮದ ಬಗ್ಗೆ ಸತೀಶ್ ಜೊತೆ ಚರ್ಚೆ ಮಾಡಿದ್ದಾರೆ. ನಾನು ಸತೀಶ್ ಸಾಹುಕಾರ್ ವಾರಕ್ಕೆ 2 ಬಾರಿ ಭೇಟಿ ಆಗ್ತೀವಿ, ನಿನ್ನೆ ಮೊನ್ನೆ ಕೂಡ ಭೇಟಿ ಮಾಡಿದ್ದೆ, ಇದೇ ಹೊಸದೇನಲ್ಲ ಅಂತ ಜಮೀರ್ ಹೇಳ್ತಾ ಇದ್ದಾರೆ. ನನ್ನನ್ನ ಯಾರೂ ಟಾರ್ಗೆಟ್ ಮಾಡಿಲ್ಲ, ನಾನೊಬ್ಬನೇ ಇರೋದಾ, ನಾನು ನಾಯಕನೇ ಅಲ್ಲ, ನಾನೊಬ್ಬ ಜನಸೇವಕ. ಪಕ್ಷದಲ್ಲಿ ಆರೋಪ ಮಾಡಿದವರು ಯಾರೂ ನನ್ನ ಹೆಸರು ಹೇಳಿಲ್ಲ, ಧರ್ಮಗುರುಗಳು ಹೇಳಿದ್ದನ್ನ ನೀವು ಅವರ ಹತ್ರನೇ ಕೇಳಬೇಕು. ರಿಜ್ವಾನ್, ಹ್ಯಾರಿಸ್, ಸಲೀಂ ಕೂಡ ನಿನ್ನೆ ಫೋನ್ ಮಾಡಿ ಮಾತಾಡಿದ್ರು. ಪಾರ್ಟಿಗಿಂತ ದೊಡ್ಡವರು ಯಾರೂ ಇಲ್ಲ ಅಂತ ಜಮೀರ್ ಅಹ್ಮದ್ ಹೇಳ್ತಾ ಇದ್ದಾರೆ. ನಾನು ಕೂಡ ಪಾರ್ಟಿಗಿಂತ ದೊಡ್ಡವನಲ್ಲ ಅಂತ ಜಮೀರ್ ಅಹ್ಮದ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಭೇಟಿ ಆದ ಮೇಲೆ ಜಮೀರ್ ಅವರ ಹೇಳಿಕೆ ಇದು. ಮೊನ್ನೆನೂ ಬಂದೋಗಿದ್ದೀನಿ, ನಿನ್ನೆನೂ ಬಂದಿದ್ದೆ, ನಿನ್ನೆ ಸಂಜೆನೂ ಬಂದಿದ್ದೆ. ನಾನು ಸತೀಶ್ ಅವ್ರ ಮನೆಗೆ ಯೂಶಲಿ ವಾರಕ್ಕೆ 2 ಸತಿ ನಾನು ಬಂದೇ ಬರ್ತೀನಿ. ನಾನು ನೀವು ಅದು ಹಾಗಾಗಿ ಊಹೆ ಮಾಡ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ಇದು ಸತೀಶ್ ಸಾಹುಕಾರ್ ಮನೆಗೆ ನಾನು ಮೊದಲೇ ಬಾರಿ ಏನು ಬರೋಲ್ಲ. ಬೆಂಗಳೂರಲ್ಲಿ ಹೆಡ್ ಕ್ವಾರ್ಟರ್ ಬೆಂಗಳೂರಲ್ಲಿ ಇದ್ದರೆ ಅವರು ವಾರಕ್ಕೆ 2 ಸತಿ ಅದು ನಾವು ಊಟಕ್ಕಾದರೂ ಸೇರ್ತೀವಿ, ಇಲ್ಲ ಸಾಯಂಕಾಲ ಊಟಕ್ಕಾದರೂ ಸೇರ್ತೀವಿ, ಇಲ್ಲ ಕಾಫಿಗಾದರೂ ಸೇರ್ತೀವಿ. ನಾವು ವಾರಕ್ಕೆ 2 ಸತಿ. ನೆನ್ನೆನೂ ಬಂದು ಹೋಗಿದ್ದೀನಿ ನಾನು, ನೆನ್ನೆನೂ ಸಂಜೆ. ಈಗ ಮುನಿಯಪ್ಪ ಬರ್ತೀನಿ ಅಂದ್ರೇನೋ, ಅವ್ರು ನನ್ನ ಇಲಾಖೆದಲ್ಲಿ ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಯಾರೋ ದೇವನಹಳ್ಳಿಯಿಂದ ಯಾರೋ ಅಲ್ಪಸಂಖ್ಯಾತರ ಮುಖಂಡರುಗಳು ಭೇಟಿ ಮಾಡಬೇಕಂದ್ರೆ ಇಲ್ಲಿ ಬನ್ನಿ ಸರ್ ಅಂತ ಹೇಳಿದ್ರೆ, ಈಗ ಅವರು ಈಗ ಬಿಟ್ಟವ್ರಂತೆ. ಹಾಗಾಗಿ ನಾನು ಹೊರಟಿದ್ದೀನಿ. ಪ್ರತಿ ಸಲ ಮೊನ್ನೆನೂ ಬಂದು ಹೋಗಿದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.